ಹಲೋ ಫ್ರೆಂಡ್ಸ್, ನಮಸ್ಕಾರ. ನಿಮಗೆ ಕನ್ನಡ ಮಾತಾಡಕ್ ಬರುತ್ತಾ ಚೆನ್ನಾಗಿ, ಮತ್ತೆ ಇಂಗ್ಲೀಷಲ್ಲಿ ಸ್ವಲ್ಪ ಆದ್ರೂ ನಾಲೆಜ್ ಇದೆಯಾ? ಈ ಕೆಲಸ ನಿಮ್ಗೋಸ್ಕರನೇ. ಮತ್ತೆ ಇದು ಒಂದು ಕಂಪ್ಲೀಟ್ಲಿ ಜೆನ್ಯೂನ್ ವರ್ಕ್ ಆಗಿರುತ್ತೆ. ₹1 ಕೂಡ ನಿಮ್ಮ ಹತ್ರ ಇಸ್ಕೊಳ್ಳಲ್ಲ. ಒಂದು ಚಿಕ್ಕ ರೆಸ್ಯೂಮ್ ಇದ್ರೆ ಅಷ್ಟೇ ಸಾಕು. ನಿಮಗೆ ತಿಂಗಳ ಇಷ್ಟು ಪೇ ಮಾಡ್ತಿದ್ದಾರೆ. ಯಾವುದೇ ಕಂಪ್ನಿ ಇದುವರೆಗೂ ಇಷ್ಟು ಪೇ ಮಾಡೇ ಇಲ್ಲ. ಇದೇ ಫಸ್ಟ್ ಟೈಮ್ ಒಂದು ಕಂಪ್ನಿ ನಿಮಗೆ ತಿಂಗಳ ಇಷ್ಟು ಪೇ ಮಾಡ್ತಾ ಇದೆ. ನೋಡ್ತಾ ಇರಿ, ಇಷ್ಟು ಪೇ ಮಾಡ್ತಾ ಇದೆ. ಸೊ ಈಗಲೇ ಹೋಗ್ಬಿಟ್ಟು ಅಪ್ಲೈ ಮಾಡಿ. ವಾರಕ್ಕೆ ಜಸ್ಟ್ 20 hours ಅಂದ್ರೆ ದಿನಕ್ಕೆ ಜಸ್ಟ್ 3 hour ಕೆಲಸ ಮಾಡಿದ್ರೆ ಅಷ್ಟೇ ಸಾಕು. ಸ್ಟೂಡೆಂಟ್ಸ್ ಆಗಿರ್ಬೋದು, ಮನೆ ಹೌಸ್ ವೈಫ್ಸ್ ಆಗಿರ್ಬೋದು, ಯಾರಾದ್ರೂ ಅಷ್ಟೇ ಟ್ರಾವೆಲಿಂಗ್ ಟೈಮಲ್ಲಿ ವರ್ಕ್ ಮಾಡಿದ್ರೆ ಈ ತಿಂಗಳ ಇಷ್ಟು ಪಡಿಬೋದು. ಈಗಲೇ ಹೋಗಿ ಅಪ್ಲೈ ಮಾಡಿ. ಸೊ ಫ್ರೆಂಡ್ಸ್, ನಿಮಗೆ ಕನ್ನಡ ತುಂಬಾ ಚೆನ್ನಾಗಿ ಬರುತ್ತಾ? ಹಾಗಿದ್ರೆ ಇದು ನಿಮ್ಗೋಸ್ಕರ ಮಾಡಿಸಿರುವಂತಹ ಜಾಬ್. ಸೊ ಪರೋಪ್ಟಿಕ್ಸ್ ಅವರು ಕನ್ನಡ ಸ್ಪೀಕರ್ಗೆ ಕಾಲ್ ಮಾಡಿದ್ದಾರೆ. ಒಂದು ಡೇಟಾ ಅನಲಿಸ್ಟ್ ಅಂತಾನೆ ಹೇಳ್ಬೋದು. ಇಟ್ ಈಸ್ ಅ ವೆರಿ ಹೈ ಪೇಯಿಂಗ್ ಜಾಬ್. ಹೈ ಪೇನು ಬೇಡಕಣ, ಇಟ್ ಈಸ್ ಅ ವೆರಿ ಗುಡ್ ಪೇಯಿಂಗ್ ಜಾಬ್. ಮತ್ತೆ ನಿಮ್ಗೆ ಒಂದು ಡಿಗ್ನಿಟಿ ಇರುತ್ತೆ ಎಲ್ಲರ ಮುಂದೆ ಹೇಳ್ಕೊಳಕ್ಕೆ. ಪರೋಪ್ಟಿಕ್ಸ್ ಅಂದ್ರೆ ಒಂದು ತುಂಬಾ ಡಿಗ್ನಿಫೈಡ್ ಅಂಡ್ ತುಂಬಾನೇ ಅಥೆಂಟಿಕ್ ಆಗಿರೋ ಒಂದು ಕಂಪನಿ. ಸೊ ಮಿಸ್ ಮಾಡಬೇಡಿ. 17 ರಿವ್ಯೂಸ್ ಇದೆ, ಮತ್ತೆ 3.2 ರೇಟಿಂಗ್ ಕೂಡ ಇದೆ. ಸೊ ಪ್ಲೀಸ್ ಎಲ್ಲ ಗೂಗಲ್ ಅಲ್ಲೆಲ್ಲ ರಿವ್ಯೂ ಮಾಡಿ ಅಪ್ಲೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಗೋ ಟು ದ ವಿಡಿಯೋ. ಫ್ರೆಂಡ್ಸ್, ನಾವಿವಾಗ ಸಬ್ಸ್ಕ್ರಿಪ್ಷನ್ ಜಸ್ಟ್ ₹159 ಬಿಟ್ಟಿದೀವಿ. ಈಗಲೂ ಹೋಗ್ಬಿಟ್ಟು ನಮ್ಮಿಬ್ರನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ ಮುಂದೆ ಇಷ್ಟೊಂದೆಲ್ಲ ಇನ್ಫಾರ್ಮೇಶನ್ ನಿಮ್ ಮುಂದೆ ತರ್ತಾ ಇದೀವಿ ಅಂದ್ರೆ ತುಂಬಾನೇ ಎಫರ್ಟ್ಸ್ ಹಾಕಿರ್ತೀವಿ. ಸೊ ನಮ್ಮಿಬ್ರಿಗೆ ಮಾಡ್ಬೇಕಾದ್ರೆ ನೀವು ಇಷ್ಟ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಈಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇಂದಾನೆ ನಾವು ಇದೊಂದು ಒಳ್ಳೆ ರೂಮಿಗೆ ಶಿಫ್ಟ್ ಆಗಿದ್ದೀವಿ. ಇವತ್ತಿಂದ ಇದೇ ನಮ್ಮ ಸ್ಟುಡಿಯೋ. ಸೊ ತುಂಬಾ ಚೆನ್ನಾಗಿನೇ ಸೆಟ್ ಮಾಡಿದೀವಿ. ಈ ಸೆಟಪ್ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮುಂದೆ ವಿಡಿಯೋದಲ್ಲಿ ಹೋಗೋಣ. ವರುಣ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಹೆಂಗ್ ಅಪ್ಲೈ ಮಾಡೋದು ಅಂತ. ಸ್ಟೇ ಟ್ಯೂನ್ಡ್. ಫ್ರೆಂಡ್ಸ್, ನಿಮ್ ಕೆಲಸ ಏನು ಅಂತ ಇಲ್ಲೇ ಡೀಟೇಲ್ ಆಗಿ ಹೇಳ್ಬಿಡ್ತೀನಿ. ಸೊ ಹೋಗ್ಬಿಟ್ಟು ಫಸ್ಟ್ ಆಫ್ ಆಲ್ ಗೂಗಲ್ ಮ್ಯಾಪ್ಸ್ ನ ನೀವು ಚೆಕ್ ಮಾಡಿ. ಅದ್ರಲ್ಲಿ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ ಇದ್ರಲ್ಲಿ ಏನ್ ಕೆಲಸ ಇರುತ್ತೆ ಅಂತ. ನಾವ್ ಇರೋದು ಬಂದ್ಬಿಟ್ಟು ಹಿರಿಯೂರು. ಸೊ ಚಿತ್ರದುರ್ಗ ನಮ್ ಡಿಸ್ಟ್ರಿಕ್ಟ್. ಸೊ ನಾವ್ ಇಲ್ಲಿ ಪ್ರೆಸೆಂಟ್ಲಿ ಇಲ್ಲಿ ಇದೀವಿ. ಏನಂದ್ರೆ ಇಲ್ಲಿ ಹೋಗ್ಬಿಟ್ಟು ನೀವು ಯಾವ್ದಾದ್ರು ಸ್ಕೂಲ್ ಅಂತ ಏನಾದ್ರು ಕೊಟ್ರೆ, ನೋಡಿ ಇಲ್ಲಿ ಸ್ಕೂಲ್ ಆಫ್ ಇಂಡಿಯಾ. ಸೊ ಇಲ್ಲಿ ಡೆಸ್ಟಿನೇಷನ್ ಏನಾದ್ರು ಹಾಕಿದ್ರೆ ಬೆಂಗಳೂರು ಅಂತ ಹಾಕಿ, ಇದು ಡಿಸ್ಟೆನ್ಸ್ ಕೊಡುತ್ತೆ ನಿಮಗೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಡಿಸ್ಟೆನ್ಸು, ಮತ್ತೆ ಅಕ್ಕಪಕ್ಕದಲ್ಲಿ ಏನೇನಿದೆ, ಇದು ಎಷ್ಟು ಡಿಸ್ಟೆನ್ಸು, ಹತ್ರದ್ದು ಡಿಸ್ಟೆನ್ಸ್ ಯಾವುದು ಅಂತ ನಿಮಗೆ ಅಷ್ಟು ಚಿಕ್ಕ ಐಡಿಯಾ ಇದ್ರೆ ಅಷ್ಟೇ ಸಾಕು. ಅದೆಲ್ಲ ಗೂಗಲ್ ಮಾಡಿ ಆರಾಮಾಗಿ ಹಾಕ್ಬಿಡ್ಬೋದು. ಇಷ್ಟೇ ನಿಮ್ಮ ಕೆಲಸ. ವೆರಿ ವೆರಿ ಸಿಂಪಲ್ ಗೈಸ್. ಜಸ್ಟ್ 3 hours ಕೆಲಸ ಮಾಡಬೇಕು ದಿನದಲ್ಲಿ. ಮ್ಯಾಕ್ಸಿಮಮ್ ಎಷ್ಟಾದರೂ ಮಾಡ್ಬೋದು. ನಿಮಗೆ ಇಷ್ಟು ಅಂತ ಪೇ ಮಾಡೇ ಮಾಡ್ತಾರೆ. ಫಿಕ್ಸ್ಡ್ ಅದು. ವೇರಿಯಬಲ್ ಪೇನು ತುಂಬಾನೇ ಜಾಸ್ತಿ ಇದೆ. ಸೊ ಈಗಲೂ ಹೋಗ್ಬಿಟ್ಟು ಅಪ್ಲೈ ಮಾಡಿ. ಸೊ ಫ್ರೆಂಡ್ಸ್, ಇದಿರೋದು ನೌಕರಿ ನಿಮ್ಗೆಲ್ಲರಿಗೂ ಗೊತ್ತು ಎಂತ ಪ್ಲಾಟ್ಫಾರ್ಮ್ ಅಂತ. ಇಟ್ ಈಸ್ ವೆರಿ ಹೈಲಿ ಟ್ರಸ್ಟೆಡ್ ಬೈ ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್ ಅಂಡ್ ದ ವರ್ಕರ್. ಸೊ ಈಗ ಹೋಗೋಣ, ನಾನು ಹೇಳ್ಕೊಡ್ತೀನಿ ನಿಮಗೆ. ಜಸ್ಟ್ ಒಂದು ಕ್ಲಿಕ್ ಅಲ್ಲಿ ನೀವು ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಇಂಥ ಆಪರ್ಚುನಿಟಿನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸೊ ನಾವು ಕಳಿಸಿರೋ ಲಿಂಕ್ ನೀವೇನಾದ್ರೂ ಓಪನ್ ಮಾಡಿದ್ರೆ, ಡೇಟಾ ಅನಲಿಸ್ಟ್ ಅಂದ್ರೆ ಒಂದು ಡೇಟಾನ ಅನಲೈಸ್ ಮಾಡೋದು ಅಂತ ಅರ್ಥ. ಕನ್ನಡ ಸ್ಪೀಕರ್ ಇನ್ ಇಂಡಿಯಾ, ಕನ್ನಡ ವರ್ಕ್ ಫ್ರಮ್ ಹೋಮ್ ಕನ್ನಡದಲ್ಲಿ ಇದುವರೆಗೂ ಯಾರು ತೋರಿಸಿಲ್ಲ. ಇದೇ ಫಸ್ಟ್ ಟೈಮ್. 0 to 5 years ಎಕ್ಸ್ಪೀರಿಯನ್ಸ್ ಅಂದ್ರೆ ಫ್ರೆಶರ್, 10th 12th 9th ಸ್ಟ್ಯಾಂಡರ್ಡ್ ಯಾರು ಬೇಕಿದ್ರು ಅಪ್ಲೈ ಮಾಡಬಹುದು. ಒಂದು ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಇದ್ರೆ ಅಷ್ಟೇ ಸಾಕು ಫ್ರೆಂಡ್ಸ್. ಇನ್ನೊಂದು ಮೈನ್ ಥಿಂಗ್ ಏನು ಅಂದ್ರೆ 150 ಓಪನಿಂಗ್ಸ್ ಇದೆ. ಆಗ್ಲೇ 100 ಮೆಂಬರ್ಸ್ ಅಪ್ಲೈ ಮಾಡಿದ್ದಾರೆ. ಸೊ ನೀವು ಈಸಿಯಾಗಿ ಸ್ಕ್ರೀನ್ ಇನ್ ಆಗ್ಬೋದು. ಸೊ ಪ್ಲೀಸ್ ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಈ ಚಾನ್ಸ್ ನ ಮಿಸ್ ಮಾಡ್ಕೊಳಕ್ ಹೋಗ್ಲೇಬೇಡಿ. ಹಂಡ್ರೆಡ್ಸ್ ಆಫ್ ಪೀಪಲ್ಗೆ ಇದನ್ನ ಶೇರ್ ಮಾಡಿ, ನೀವು ಕೂಡ ಅಪ್ಲೈ ಮಾಡಿ. ಸೊ ಜಾಬ್ ಡಿಸ್ಕ್ರಿಪ್ಷನ್ ಏನು ಅಂದ್ರೆ, ಒಂದು ಮ್ಯಾಪ್ ಇವ್ಯಾಲ್ಯೂಯೇಟರ್ ನೀವು ಅಷ್ಟೇನೆ. ಸೊ ಮ್ಯಾಪ್ಸ್ ಹ್ಯಾವ್ ಪ್ರೊವೈಡೆಡ್ ಹ್ಯೂಮನ್ಸ್ ವಿತ್ ಗುಡ್ ನಾಲೆಜ್. ದೇ ನೀಡ್ ಟು ಮೇಕ್ ಡಿಸಿಷನ್. ಬೇರೆ ಡಿಸಿಷನ್ ಮಾಡಕ್ಕೆ ಒಬ್ಬರಿಗೆ ಮ್ಯಾಪ್ಸ್ ಬೇಕೇ ಬೇಕು. ಬೇರೆ ಊರಿಗೆ ಹೋದಾಗ ಅದು ನಿಮಗೂ ಗೊತ್ತು, ನಾವು ಕೂಡ ಯೂಸ್ ಮಾಡಿರ್ತೀವಿ ಡೈಲಿ ಲೈಫಲ್ಲಿ. ಸೊ ಅದೇ ತರ ನೀವು ಇಂಟರ್ಚೇಂಜ್ ಮಾಡ್ತಾ ಇರಬೇಕು. ಅವ್ರು ಏನೇನು ಡೇಟಾ ಕಳಿಸ್ತಾರೆ ಅದನ್ನ ನೀವು ಅನಲೈಸ್ ಮಾಡಿ ಅದನ್ನ ಮ್ಯಾಪಿಗೆ ಆಡ್ ಮಾಡ್ಬೇಕು. ಸೊ ಫ್ರೆಂಡ್ಸ್, ದಿಸ್ ಇಸ್ ಆಲ್ ಕಾಲ್ಡ್ ಆಸ್ ಅನಾಲಿಟಿಕಲ್ ಮೈಂಡ್ ಸೆಟ್. ಒಂದು ರೀಸನಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ ನಿಮಗೂ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಪ್ಲೀಸ್ ಅಪ್ಲೈ ಮಾಡಿ. ಅಂಡ್ ಮೈನ್ ಥಿಂಗ್ ಏನು ಅಂದ್ರೆ, ಕನ್ನಡ ಗೊತ್ತಿದ್ರೆ ಅಷ್ಟೇ ಸಾಕು. ಸೊ ಐಡಿಯಲ್ ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು ಫ್ಲೂಯೆಂಟ್ ಇನ್ ಕನ್ನಡ ಮತ್ತೆ ಇಂಗ್ಲಿಷ್. ಕನ್ನಡ ಬಂದೇ ಬರುತ್ತೆ, ಇಂಗ್ಲಿಷ್ ಅಲ್ಲಿ ಬೇಸಿಕ್ ನಾಲೆಜ್ ಇದ್ರೆ ಸಾಕು. ಎಕ್ಸಿಲೆಂಟ್ ರಿಸರ್ಚ್ ಮಾಡೋ ಸ್ಕಿಲ್ ಅಂದ್ರೆ ಗೂಗಲ್ ಸರ್ಚ್ ಮಾಡೋ ಸ್ಕಿಲ್ ಇದ್ರೆ ಸಾಕು. ಎಕ್ಸಿಲೆಂಟ್ ಲೋಕಲ್ ನಾಲೆಜ್ ಆಫ್ ಇಂಡಿಯಾದಲ್ಲಿ ಏನೇನು ಡಿಸ್ಟ್ರಿಕ್ಟ್ ಇದೆ, ಊರಿದೆ, ಅದೆಲ್ಲ ಬೇಸಿಕ್ ನಾಲೆಜ್ ಗೊತ್ತಿರೋದು ನಮಗೆ. ಮತ್ತೆ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಜನರಲ್ ನಾಲೆಜ್ ಆಫ್ ಜಿಯೋಗ್ರಫಿ ಅಂಡ್ ಕಲ್ಚರ್, ಅದೆಲ್ಲರಿಗೂ ಗೊತ್ತಿರುತ್ತೆ ನಾವು ಕನ್ನಡದವರು ಆಗಿರೋದ್ರಿಂದ. ಮತ್ತೆ ಅನಾಲಿಟಿಕಲ್ ಮೈಂಡ್ ಸೆಟ್ ಅಂತ ಅಂದ್ರೆ ಒಂದು ಒಳ್ಳೆ ಗುಡ್ ಮೈಂಡ್ ಸೆಟ್, ಪಾಸಿಟಿವ್ ಮೈಂಡ್ ಸೆಟ್ ಇದ್ರೆ ಅಷ್ಟೇ ಸಾಕು ಫ್ರೆಂಡ್ಸ್. ಮತ್ತೆ ಹಂಗೆ ಕೆಳಗಡೆ ಬಂದ್ರೆ ಜಾಬ್ ರಿಕ್ವೈರ್ಮೆಂಟ್ಸ್ ಹೇಳ್ತಾ ಇದ್ದಾರೆ. ಮಸ್ಟ್ ಬಿ ಲಿವಿಂಗ್ ಇನ್ ಇಂಡಿಯಾ, ಮಿನಿಮಮ್ 5 years ಇರಲೇಬೇಕು. ನಾವೆಲ್ಲ ಇಂಡಿಯನ್ಸ್ ಇದ್ದೇ ಇರ್ತೀವಿ. ಪಿನ್ ಕೋಡ್, ಪೋಸ್ಟ್ ಆಫೀಸ್ ಕೋಡ್ಸ್ ಎಲ್ಲ ಗೊತ್ತಿರ್ಬೇಕಂತ ಹೇಳ್ತಾರೆ. ಇಟ್ಸ್ ವೆರಿ ವೆರಿ ಸಿಂಪಲ್. ನಿಮ್ ಗೂಗಲ್ ಇಲ್ಲ ChatGPT ಎಲ್ಲ ಸಿಕ್ಬಿಡುತ್ತೆ. ಅದಾದ್ಮೇಲೆ ಗುಡ್ ವರ್ಕಿಂಗ್ ನಾಲೆಡ್ಜ್ ಆಫ್ ಸರ್ಚ್ ಇಂಜಿನ್ ಅಂದ್ರೆ ಆಗ್ಲೇ ವರುಣ್ ತೋರಿಸೋದ್ನಲ್ಲ, ಗೂಗಲ್, ಯಾಹೂ ಮತ್ತೆ ಮೈಕ್ರೋಸಾಫ್ಟ್ ಆಫೀಸ್ ಅದೆಲ್ಲ ವರ್ಕ್ ಮಾಡಕ್ ಗೊತ್ತಿರಬೇಕು. ಇಟ್ಸ್ ವೆರಿ ಸಿಂಪಲ್. ಸೊ ಫೈನಲಿ ಏನು ಇಲ್ಲ ಫ್ರೆಂಡ್ಸ್, ಬೆನಿಫಿಟ್ಸ್ ಎಲ್ಲ ಅವರೇ ತೋರಿಸ್ತಾ ಇದ್ದಾರೆ ನೋಡಿ ಕಂಪ್ಲೀಟ್ ಆಗಿ.
ಸೊ ವರ್ಕ್ ಅಪ್ ಟು 20 hours ಪರ್ ವೀಕ್ ಅಂದ್ರೆ 3 hours ಎವ್ರಿ ಡೇ ಮಾಡಿದ್ರೆ ಆಗೋಗ್ಬಿಡುತ್ತೆ 20 hours ಈಸಿಲಿ. ಅರ್ನ್ ಎ ಕಾಂಪಿಟೇಟಿವ್ ರೇಟ್ ಆಫ್ ಪೇ. ಸೊ ನೀವು ಎಷ್ಟು ವರ್ಕ್ ಮಾಡ್ತೀರಾ ಅಷ್ಟು ಪೇ ಮಾಡ್ತಾರೆ ನಿಮಗೆ. ಸೊ ಡೆವಲಪ್ ಯುವರ್ ರಿಸರ್ಚ್ ಸ್ಕಿಲ್ಸ್ಗೆ ನಿಮಗೆ ಸರ್ಟಿಫಿಕೇಟ್ಸ್ ಪ್ರೊವೈಡ್ ಮಾಡ್ತಾರೆ. ಪ್ರತಿಯೊಂದು ಅವರೇ ಟ್ರೈನಿಂಗ್ ಕೂಡ ಇರುತ್ತೆ. ಸೊ ತಲೆ ಕೆಡಿಸ್ಕೊಳೋದೆಲ್ಲ ಏನೂ ಇರಲ್ಲ. ಸೊ ಆಕ್ಸೆಸ್ ಟು ಲ್ಯಾಪ್ಟಾಪ್ ಆರ್ ಕಂಪ್ಯೂಟರ್ ಏನಾದರೂ ಸರಿ ಮೊಬೈಲಲ್ಲಿ ಕೂಡ ಮಾಡ್ಬೋದು. ಇಟ್ ಈಸ್ ವೆರಿ ವೆರಿ ಈಸಿ. ಮತ್ತೆ ಇನ್ನೊಂದು ಏನಂದ್ರೆ ಅರ್ನ್ ಎ ಕಾಂಪಿಟೇಟಿವ್ ರೇಟ್ ಆಫ್ ಪೇ ಅಂದ್ರೆ ನಿಮಗೆ ವೇರಿಯಬಲ್ ಪೇ ಬರ್ತಾನೆ ಇರುತ್ತೆ ಮೇಲೆ 3 hours ಹೆಚ್ಚಿಗೆ ಮಾಡಿದ್ರೆ. ಮತ್ತೆ ಮಿನಿಮಮ್ 2 hours ಕೂಡ ಮಾಡಬಹುದು ನೀವು. ಮತ್ತೆ ಇದು ವೇರಿಯಬಲ್ ಪೇ ನಿಮಗೆ ಡೆಫಿನೆಟ್ಲಿ ಬಂದೇ ಬರುತ್ತೆ. ಅಂಡ್ ಫ್ರೆಂಡ್ಸ್ ತಲೆನೇ ಕೆಡಿಸ್ಕೋಬೇಡಿ, ಇದನ್ನ ಯಾರು ಬೇಕಾದ್ರೂ ಅಪ್ಲೈ ಮಾಡಬಹುದು. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಗ್ರಾಜುಯೇಷನ್ ನಾಟ್ ರಿಕ್ವೈರ್ಡ್ ಅಂತ. ಸೊ 10th 12th ನೀವು ಏನೇ ಮಾಡಿರಿ. ಸೊ ಪ್ಲೀಸ್ ಹೌಸ್ ವೈಫ್ಸ್ ಯಾರ್ಯಾರು ಇದ್ದೀರಾ, ಮತ್ತೆ ಸ್ಕೂಲ್ ಕಾಲೇಜಲ್ಲಿ ಯಾರ್ಯಾರು ಓದ್ತಿದ್ದೀರಾ, ಪಾರ್ಟ್ ಟೈಮ್ ವರ್ಕ್ ಮಾಡಬೇಕು, ಪ್ಲೀಸ್ ಅಪ್ಲೈ ಮಾಡಿ. ಇದಕ್ಕೆ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಇದು ಒಂದು ಒಳ್ಳೆ ಜಾಬ್ ಅಂತಾನೆ ಹೇಳ್ಬೋದು. ರಿಕ್ವೈರ್ಮೆಂಟ್ಸ್ ಕೂಡ ತುಂಬಾ ಇದೆ ಇವ್ರ ಹತ್ರ. ಸೊ ಅದಕ್ಕೋಸ್ಕರನೇ ನೀವು ಇನ್ನ 50 ಮೆಂಬರ್ಸ್ ಖಾಲಿ ಇದೆ, ಆರಾಮಾಗಿ ಅಪ್ಲೈ ಮಾಡಬಹುದು ನೀವು. ಸೊ ಲಾಗಿನ್ ನೋಡಿ, ಇಲ್ಲಿ ಹೋಗ್ಬಿಟ್ಟು ವಿತಿನ್ 1 second ಅಲ್ಲಿ ನೀವು ಲಾಗಿನ್ ಆಗ್ಬೋದು. ಹೋಗಿ ಶರಣ್ ಕೇಶವ್ ಅಂತ ಗೂಗಲ್ ಅಕೌಂಟ್ನ ನಾನು ಲಾಗಿನ್ ಮಾಡ್ತಾ ಇದ್ದೀನಿ. ರಿಜಿಸ್ಟರ್ ಆಗಿದ್ದೀವಿ ನಾವು. ಫ್ರೆಂಡ್ಸ್ ಲಾಗಿನ್ ಆಗೋದಂತೂ ತುಂಬಾನೇ ಈಸಿ. ರಿಜಿಸ್ಟರ್ ಆಗಿ ನಿಮ್ಮ ಜಿಮೇಲ್ ಅಕೌಂಟ್ನ ಲಾಗಿನ್ ಮಾಡಿಬಿಟ್ಟು ನೀವು ಲಾಗಿನ್ ಆದ್ರೆ ಅಷ್ಟೇ ಸಾಕು. ವೆರಿ ವೆರಿ ಸಿಂಪಲ್. ಮತ್ತೆ ನಾನು ನಿಮಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇಲ್ಲಿ ಕೇಳ್ತಾ ಇದ್ದಾರೆ ನೋಡಿ ರಿಕ್ವೈರ್ಮೆಂಟ್ಸ್ ಏನೇನು ಬೇಕು ಅಂತ ಹೇಳ್ಬಿಟ್ಟು. ಐಡಿಯಲ್ ರಿಕ್ವೈರ್ಮೆಂಟ್ಸ್ ನಿಮ್ಮ ಏನಂತಾರೆ CV ಅಲ್ಲಿ ಇರಲೇಬೇಕಂದ್ರೆ ರೆಸ್ಯೂಮಲ್ಲಿ ಇರಲೇಬೇಕು. ವಿತಿನ್ 1 click ಅಲ್ಲಿ ನೀವು ಸೆಲೆಕ್ಟ್ ಆಗಿ HR ರೌಂಡ್ಗೆ ತಲುಪಿಬಿಡ್ತೀರಾ. ಐಡಿಯಲ್ ಅಲ್ಲೇ ಇದೆ ನೋಡಿ. ಜಸ್ಟ್ 5 ಪಾಯಿಂಟ್ಸ್ನ ನಿಮ್ಮ ರೆಸ್ಯೂಮಲ್ಲಿ ಅಪ್ಡೇಟ್ ಮಾಡಿ. ಈಗಲೇ ಹೋಗಿ ಆ ರೆಸ್ಯೂಮ್ನ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿ ಇದರಲ್ಲಿ ನೌಕರಿಲಿ. ವಿತಿನ್ 1 second ಅಲ್ಲಿ ಆಗ್ಬಿಡುತ್ತೆ ಕೆಲಸ. ಸೊ ಫ್ರೆಂಡ್ಸ್ ನೋಡಿ, ನಾವು ಲಾಗಿನ್ ಮಾಡಿ 10 seconds ಆಯ್ತು ಅಷ್ಟೇ. ಅಪ್ಲೋಡ್ ರೆಸ್ಯೂಮ್ ಅಂತ ಕೇಳ್ತಾ ಇದೆ ಅಷ್ಟೇ. ವೆರಿ 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 ಸಿಂಪಲ್ ಗೈಸ್. ಈಗಲೇ ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಬೇಕಿದ್ರೆ ಇಲ್ಲಿ CV ಅಂತ ಇದೆ, ನಂದು ರೆಸ್ಯೂಮ್ ಇದೆ. ಹಾಗೆ ಬಿಡ್ತು ನೋಡಿ, ಮುಗದೆ ಹೋಯ್ತು. ಹೌ ಮೆನಿ ಇಯರ್ಸ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ನಾನು ಕೊಡ್ತಾ ಇರೋದು ಇಲ್ಲಿ 0 ಅಂತಾನೆ ಕೊಡ್ತೀನಿ ನಾನು ಇಲ್ಲಿ. 0 years. ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್. ಅಪ್ಲೈ ಆಗಿ ಹೋಯ್ತು. ವಿತಿನ್ 1 click ಅಲ್ಲಿ ಅಪ್ಲೈ ಆಗಿ ಹೋಯ್ತು. ಸಿ ಯು ಕ್ಯಾನ್ ಸಿ ಅಪ್ಲೈ ಟು ಡೇಟಾ ಅನಲಿಸ್ಟ್ ಕನ್ನಡ ಸ್ಪೀಕರ್. ಅದಕ್ಕೆ ಹೇಳ್ತಾ ಇರೋದು, ರೆಸ್ಯೂಮ್ ಮೇಲೆ ನಿಮಗೆ ಹಳೆ ವಿಡಿಯೋ ಮಾಡಿ ಇಟ್ಟಿದೀವಿ. ಹೋಗಿ ಜಸ್ಟ್ ನೋಡಿ 10 minutes ಅಲ್ಲಿ ರೆಸ್ಯೂಮ್ ಮಾಡಿ ಬಂದು ಅಪ್ಲೈ ಮಾಡಿಬಿಡಿ. ನೌಕರಿಯಲ್ಲಿ ಕೆಲಸ ಸಿಕ್ಕೇ ಬಿಡ್ತು. ಇಷ್ಟು ಬರುತ್ತೆ ಸಂಬಳ ನಿಮಗೆ ತಿಂಗಳ. ಇನ್ನೇನಕ್ಕೆ ವೇಟ್ ಮಾಡ್ತಿದ್ರೆ, ಹೋಗಿ ಅಪ್ಲೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದೇ ತರ ನಮ್ಮನ್ನ ಪ್ರೋತ್ಸಾಹಿಸ್ತಾನೆ ಇರಿ. ಸೊ ನಿಮ್ಮ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬಾನೇ ಮೋಟಿವೇಟ್ ಮಾಡುತ್ತೆ ಇದೇ ತರ ವಿಡಿಯೋಸ್ ಮಾಡಕ್ಕೆ. ಇವಾಗಿಂದ ಸ್ಕಾಲರ್ಶಿಪ್ ವಿಡಿಯೋಸ್, ವರ್ಕ್ ಫ್ರಮ್ ಹೋಮ್ ಅಂತೂ ಬರ್ತಾನೆ ಇರುತ್ತೆ. ಸೊ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಇಟ್ಕೊಳ್ಳಿ. ಯಾಕಂದ್ರೆ ಪ್ರತಿ ಒಂದು ವಿಡಿಯೋಸ್ ನಿಮಗೆ ಪಟ್ ಅಂತ ಬಂದ್ಬಿಡುತ್ತೆ. ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್.